ನಾನು ನಿಮ್ಮ ಪರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತಿನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಗಾಡಿಗೆ ಪೆಟ್ರೋಲ್ ಹಾಕಿ ಸಾಕಾಗ್ತಾ ಇದೆಯಾ? ಕೇವಲ ಒಂದು 30,000 ರೂಪಾಯಿ 35,000 ರೂಪಾಯಿ ಬಜೆಟ್ ಇಟ್ಕೊಂಡ್ಬಿಟ್ಟು ಒಂದು ಗಾಡಿ ತಗೋಬೇಕಂತ ಏನಾದ್ರೂ ಯೋಚನೆ ಮಾಡ್ತಾ ಇದೆ. ಅದು ಪೆಟ್ರೋಲ್ ಹಾಕ್ಬಾರ್ದಪ್ಪ, ಒಂದು 35,000 ರೂಪಾಯಿಲಿ ನಮ್ಗೊಂದು ಎಲೆಕ್ಟ್ರಿಕ್ ಗಾಡಿ ಬೇಕು, ಅದು ವಿತ್ ಬ್ಯಾಟ್ರಿ ಬೇಕು ಅಂತ ಏನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ? ಅನ್ಕೋಬಹುದು, ಯಾರಪ್ಪ ಕೊಡ್ತಾರೆ ಬರೀ 35,000 ರೂಪಾಯಿ, ಅದು ವಿತ್ ಗಾಡಿ ಸಮೇತ ವಿತ್ ಬ್ಯಾಟ್ರಿ ಕೂಡ ಅಂತ ಅನ್ಕೊಳ್ತಾ ಇದ್ರೆ ಕನ್ಫ್ಯೂಸ್ ಆಗಕ್ ಹೋಗ್ಬಿಡಿ ಫ್ರೆಂಡ್ಸ್. ಯಾಕಂದ್ರೆ ನಿಜ, ಇಲ್ಲಿ ಕಿರಣ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಗಾಡಿಗಳು ನಿಮ್ಗೆ ಕೇವಲ 35,000 ರೂಪಾಯಿಗೆ ನಿಮ್ಗೆ ಇಲ್ಲಿ ಗಾಡಿಗಳು ಸಿಗ್ತಾ ಇದೆ. ಬ್ರ್ಯಾಂಡ್ ನ್ಯೂ ಅಂತಾನೆ ಹೇಳ್ಬೋದು. ಹಾಗೆ ಇನ್ನೊಂದು ಯೋಚನೆ ಮಾಡ್ಬೋದು, ಆಯ್ತಪ್ಪ ಇವಾಗ ಗಾಡಿ ತಗೊಂಡ್ವಿ, ತುಂಬಾ ಜನಕ್ಕೆ ಯೋಚನೆ ಇರೋದೇನಪ್ಪ ಅಂತ ಹೇಳಿದ್ರೆ, ಎಲ್ಲಪ್ಪ ಇವಾಗ ಎಷ್ಟೋ ಟಿವಿಗಳಲ್ಲಿ ನಾವು ನೋಡ್ತೀವಿ, ರೋಡ್ ಸೈಡ್ ಅಲ್ಲಿ ನೋಡ್ತೀವಿ, ಬಿಸಿಲು ಬೇರೆ ಜಾಸ್ತಿ ಇದೆ, ಎಲೆಕ್ಟ್ರಿಕ್ ಗಾಡಿ ಅಂದ ತಕ್ಷಣ ಭಯ. ಏನಪ್ಪ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಏನಾದ್ರು ಬಿಸಿಲಿಗೆ ಏನಾದ್ರು ಹತ್ಕೊಂಡ್ ಬಿಡುತ್ತಾ, ಬ್ಯಾಟ್ರಿ ಏನಾದ್ರು ಬ್ಲಾಸ್ಟ್ ಆಗೋಗುತ್ತಾ, ಅದೆಲ್ಲ ಯೋಚನೆ ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ಇದು ಯಾವುದೇ ಕಾರಣದಕ್ಕೂ ಬ್ಯಾಟ್ರಿ ಯಾವುದೇ ಪ್ರಾಬ್ಲಮ್ ಬರಲ್ಲ, ಯಾವುದೇ ಬ್ಲಾಸ್ಟ್ ಕೂಡ ಆಗೋದಿಲ್ಲ. ಆ ತರ ಗಾಡಿ ಕಿರಣ್ ಅವರ ಶಾಪ್ ಅಲ್ಲಿ ಮಾತ್ರ ಸಿಗುತ್ತೆ. ಹಾಗೆ ಇನ್ನೊಂದು ಯೋಚನೆ ಮಾಡ್ಬೋದು, ಇವಾಗ ಎಲೆಕ್ಟ್ರಿಕ್ ಗಾಡಿಯನ್ನ ತಗೊಂಡ್ಬಿಡ್ತೀವಪ್ಪ, ನಮ್ಗೆ ಸರ್ವಿಸ್ ಹೆಂಗಪ್ಪ ಕೊಡ್ತಾರೆ ಅಂತ ಅನ್ಕೊಳ್ತಾ ಇರ್ಬೋದು. ಟೆನ್ಷನ್ ಬಿಟ್ಬಿಡಿ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ಇವರ ಶೋರೂಮ್ ಅಲ್ಲೇ ನಿಮ್ಗೆ ಇಲ್ಲೇ ನೆಕ್ಸ್ಟ್ ರೋಜ್ ಅಲ್ಲೇ ಅವ್ರದ್ದು ಸರ್ವಿಸ್ ಸ್ಟೇಷನ್ ಕೂಡ ಇದೆ. ಹಾಗೆ ಕಂಪ್ಲೀಟ್ ನೀವು ಇದೆ ಅಂತ ಅಲ್ಲ, ನಿಮ್ಗೆ ಯಾವ್ದಾದ್ರು ಬೇರೆ ಎಲೆಕ್ಟ್ರಿಕ್ ಗಾಡಿಗಳಿದ್ರು ಓಕೆ, ಅದು ಕೂಡ ನಿಮ್ಗೆ ಸರ್ವಿಸ್ ಮಾಡ್ಕೊಡ್ತಾರೆ. ಹಾಗೆ ಯಾವ್ದೇ ಸ್ಪೇರ್ ಪಾರ್ಟ್ಸ್ ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲಪ್ಪ, ಇಡೀ ಬೆಂಗಳೂರೆಲ್ಲ ಹುಡ್ಕಾಡಿದ್ರು ನಮ್ಗೆ ಸ್ಪೇರ್ ಪಾರ್ಟ್ಸ್ ಮಾತ್ರ ಸಿಗ್ತಾ ಇಲ್ಲ, ಎಲ್ಲಪ್ಪ ಹುಡ್ಕೊಂಡು ಹೋಗೋದಂತ ಹೇಳಿದ್ರೆ ಡೆಫಿನೆಟ್ ಆಗಿ ಇವರ ಶೋರೂಮ್ ಒಂದ್ಸಲ ವಿಸಿಟ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರೋಂತ ಗಾಡಿಗಳು ಅವೈಲೇಬಲ್ ಇದೆ ಅಂತ. ಅದು ಕೂಡ ಕಲರ್ಸ್ ಕೂಡ ಅವೈಲೇಬಲ್ ಇದೆ, ಇನ್ನು ಹ್ಯೂಜ್ ಸ್ಟಾಕ್ ಇದೆ. ಜಸ್ಟ್ ನಾವು ಇವತ್ತು ಸ್ಯಾಂಪಲ್ ಗಾಡಿಗಳು ಮಾತ್ರ ತೋರಿಸಿದ್ರೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತು ನಾವು ಕಿರಣ್ ಸರ್ ಅವ್ರಿಗೆ ವೆಲ್ಕಮ್ ಮಾಡೋಣ, ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಂಡ್ ಬರೋಣ ಬನ್ನಿ. ಇವತ್ತು ನಮ್ ಜೊತೆ ಕಿರಣ್ ಸರ್ ಅವರು ಇದ್ದಾರೆ. ಸರ್ ಹಾಯ್ ಸರ್. ಹಾಯ್ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತುಂಬಾ ತಿಂಗಳಾದ್ಮೇಲೆ ಮತ್ತೆ ನಿಮ್ಮ ಶೋರೂಮ್ ಇವತ್ತು ಭೇಟಿ ಮಾಡಿದ್ವಿ ಸರ್. ಲಾಸ್ಟ್ ಟೈಮ್ ಕೂಡ ನಿಮ್ಮ ಗಾಡಿದೊಂದು ವಿಡಿಯೋ ಮಾಡಾಕಿದ್ವಿ ಸರ್. ರೆಸ್ಪಾನ್ಸ್ ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು ಮೇಡಮ್, ವಿಡಿಯೋ ತುಂಬಾ ಹೆಲ್ಪ್ ಆಯ್ತು ನಮ್ಗೆ. ಓಕೆ ಸರ್, ಇವತ್ತು ಮತ್ತೆ ವಿಡಿಯೋ ಮಾಡ್ತಾ ಇದೀವಿ. ಇನ್ನು ಎಷ್ಟೋ ಜನ, ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿದ್ದಾರೆ ಸರ್. ನಿಮ್ಮ ಶೋರೂಮ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ನಮ್ದು ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ. ನಾವು 2011 ಇಂದ ಸೇಮ್ ವೆಹಿಕಲ್ ಬಿಸ್ನೆಸ್ ಅಲ್ಲಿ ಇದೀವಿ, ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ ಅಲ್ಲಿ ಇದೀವಿ. ನಮ್ದು ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್, ಮಲ್ಟಿ ಬ್ರ್ಯಾಂಡ್ ಸ್ಪೇರ್ಸ್ ಮತ್ತೆ ಸೇಲ್ಸ್ ಅಲ್ಲಿ ಒಂದು 3 ಬ್ರ್ಯಾಂಡ್ಗೆ ನಾವು ಡೀಲರ್ಶಿಪ್ ಇದೆ. ಗೌರ ಎಲೆಕ್ಟ್ರಿಕ್ ಅಂತ ತಮಿಳ್ನಾಡು ಬೇಸು, ತಿರಂಗ ಅಂತ ಗುಜರಾತ್ ಬೇಸು, ಹಿಂದೂಸ್ತಾನ್ ಪವರ್ ಅಂತ ಪುನಾ ಬೇಸು. 3 ಕಂಪ್ನಿದು ಹೋಲ್ಸೇಲ್ ರೇಟ್ ಅಲ್ಲಿ ಮಾಡ್ತಾ ಇದೀವಿ ಸರ್. ನಾವು ಹೆಂಗೆ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಟೈಪ್ ಸರ್. ಯಾವುದೇ ತರದ್ದು ನಿಮ್ಗೆ ತೊಂದರೆ ಇದ್ರೆ, ಯಾವುದೇ ಎಲೆಕ್ಟ್ರಿಕ್ ಗಾಡಿ ತೊಂದರೆ ಇದ್ರು ದಯವಿಟ್ಟು ತಗೊಂಬನ್ನಿ, ನಮ್ಮಲ್ಲಿ ಸರ್ವಿಸ್ ಸಿಗುತ್ತೆ. ನಮ್ದು ಯಾವಾಗ್ಲೂ ಅಷ್ಟೇ ಸರ್ವಿಸ್ ಪ್ರಯಾರಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಡೋರ್ ಸ್ಟೆಪ್ ಸರ್ವಿಸು ಇರುತ್ತೆ. ಕೆಲವೊಂದು ಗಾಡಿಗಳಿಗೆ ಏನಾದ್ರು ತೊಂದರೆ ಆಯ್ತು, ಮನೇಲಿ ಕೆಟ್ಟೋಯ್ತು, ಬರಕ್ಕಾಗಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಲ್ಲೇ ಹೋಗಿ ಸಾರ್ಟ್ ಔಟ್ ಮಾಡಕ್ಕೆ ಟ್ರೈ ಮಾಡ್ಕೊಡ್ತೀವಿ ಮೇಡಮ್. ಮತ್ತೆ ಮೇಡಮ್ ಹೌದು ಮೇಡಮ್, ಹೌದು ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಗ್ರೇಟ್. ನಮ್ದ್ರಲ್ಲಿ ಮೇಡಮ್ ನಿಮ್ಗೆ ಅಡ್ವಾಂಟೇಜ್ ಏನು ಅಂದ್ರೆ ನಾವು ಯೂಸ್ ಮಾಡೋದು 2 ಬ್ಯಾಟ್ರಿ, 2 ಟೈಪ್ಸ್ ಆಫ್ ಬ್ಯಾಟ್ರಿ. ಒಂದು ಲೆಡ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ, ಇನ್ನೊಂದು LFP ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಸೊ ಈ 2 ಬ್ಯಾಟ್ರಿನೂ ನಿಮಗೆ ಫೈರ್ ಆಗಲ್ಲ. ಹೌದೌದು 100% ಅಗ್ರಿ ಮೇಡಮ್. ಅದಕ್ಕೆ LFP ಬ್ಯಾಟ್ರಿ ಮತ್ತೆ ಲೆಡ್ ಬ್ಯಾಟ್ರಿ ಇದಕ್ಕೆ ಯಾವುದೇ ಕಾರಣಕ್ಕೂ ಫೈರ್ ಆಗಲ್ಲ, 100% ಆಗಲ್ಲ. ಅದೇ ಪ್ರೂಫ್ 100%. ಓಕೆ ನೋಡಿ ಮೇಡಮ್, ಇದೇ ನಮ್ಮ ಸರ್ವಿಸ್ ಸೆಂಟ್ರು, ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸು. ನಿಮ್ಗೆ ಯಾವುದೇ ಥರದ್ದು ಎಲೆಕ್ಟ್ರಿಕ್ ಗಾಡಿ ಇರಲಿ, ಡಿಫ್ರೆಂಟ್ ನೋಡಿ, ಈ ಪ್ಲೂಟೋ, ಬೌನ್ಸು, ಆಮೇಲೆ ಇದು ಇವಾಗ ಹೊಸ ಗಾಡಿ ಡೆಲಿವರಿ ಕೊಡ್ತಾ ಇದ್ದೀವಿ, ಇದು ಆನ್ಸೋ ಅಂತ, ಓಲಾ ಗಾಡಿ ಆಚೆ ಇದೆ, ಎಲ್ಲ ಗಾಡಿ ರಿಪೇರಿ ಮಾಡ್ತೀವಿ ಸರ್. ಮತ್ತು ನಮ್ಮಲ್ಲಿ ಎಲ್ಲ ಥರ ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೇರ್ಸು ಗೋಡನಲ್ಲಿ ಇರುತ್ತೆ. ಹೋಲ್ಸೇಲ್ ಸ್ಪೇರ್ಸ್ ಸಿಗುತ್ತೆ ನಿಮಗೆ. ಯಾವುದೇ ಎಲೆಕ್ಟ್ರಿಕ್ ಗಾಡಿ ಇರಲಿ, ಏನೇ ಇರಲಿ, ಪಾರ್ಟ್ಸ್ ಅಂತೂ ಹೋಲ್ಸೇಲಾಗಿ ಸಿಗುತ್ತೆ ಸರ್. ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ, ವಾಲ್ಯೂಮ್ ಬೇಕು ಅಷ್ಟೇ ಸರ್ ನಮಗೆ. ಸರ್ ನಿಮ್ ಶಾಪ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ ಸರ್. ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಗೂಗಲ್ ಮಾಡಿದ್ರೆ ಲೊಕೇಶನ್ ಸಿಗುತ್ತೆ. ಕೇಸ್ ಅವರು ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಲ್ಲಿ ನೆಕ್ಸ್ಟ್ ಪಿಜ್ಜಾ ಹಟ್ ಸಿಗುತ್ತೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಸಿಗುತ್ತೆ. ಈ ಕಡೆ ಟುವರ್ಡ್ಸ್ ಮೆಜೆಸ್ಟಿಕ್ ಕಡೆಯಿಂದ ಬರ್ತಾ ಇದ್ರೆ RTO ಸಿಗ್ನಲ್ ಇಂದ ಲೆಫ್ಟ್ ಸೈಡ್ ಅಲ್ಲಿ 5th ಬಿಲ್ಡಿಂಗ್ ಟುವರ್ಡ್ಸ್ ನವರಂಗ್ ಕಡೆಗೆ. ನವರಂಗ್ ಕಡೆಯಿಂದ ಬರ್ತಾ ಇದ್ದಾರೆ ಅಂದ್ರೆ ಟುವರ್ಡ್ಸ್ ಮೆಜೆಸ್ಟಿಕ್
ರೈಟ್ ಸೈಡ್ ಅಲ್ಲಿ ಪಿಜ್ಜಾ ಹಟ್ ಸಿಗುತ್ತೆ. ಅದ್ರ ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ನಮ್ ಶಾಪ್ ಇರೋದು. ನಿಮ್ ಶಾಪ್ ಹೌದು, ಇಲ್ಲಿಂದ 100 ಮೀಟರ್ಸ್ ಅಲ್ಲಿ ನಮ್ ಸರ್ವಿಸ್ ಸೆಂಟರ್ ಇದೆ. ಸರ್ವಿಸ್ ಸೆಂಟರ್ ಇದೆ. ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್. ಯಾವ್ದೇ ಎಲೆಕ್ಟ್ರಿಕ್ ಗಾಡಿ ಸರ್ವಿಸ್ ಇರ್ಲಿ, ನಿಮ್ಗೆ ಏನೇ ತೊಂದರೆ ಇರ್ಲಿ, ಸ್ಪೇರ್ ಪಾರ್ಟ್ಸ್ ಇರ್ಲಿ, ದಯವಿಟ್ಟು ಬನ್ನಿ. ನಮ್ಮ ಹತ್ರ ಮ್ಯಾಕ್ಸಿಮಮ್ ಏನ್ ಮೆಟೀರಿಯಲ್ ಕೊಡಕ್ಕಾಗತ್ತೋ ಸಾಧ್ಯವಾಗುತ್ತೋ ನಾವು ಮಾಡ್ತೀವಿ, ಸರ್ವಿಸು ಮಾಡ್ಕೊಡ್ತೀವಿ. ಎಲ್ಲೋ ಗಾಡಿ ತಗೊಂಡಿದ್ದೀರಾ, ಕಂಪ್ನಿ ಇಲ್ಲ, ಸರ್ವಿಸ್ ಸಿಗ್ತಾ ಇಲ್ಲ, ಏನೋ ತೊಂದರೆ ಆಗ್ತಾ ಇದೆ, ಗಾಡಿ ಓಡ್ತಾ ಇಲ್ಲ, ದಯವಿಟ್ಟು ತಗೊಂಬನ್ನಿ, ನಾವು ಮಾಡ್ಕೊಡ್ತೀವಿ. ಸರ್ ಸಂಡೇಸ್ ಏನಾದ್ರು ಓಪನ್ ಇರುತ್ತಾ ಸರ್? ಮೇಡಮ್ ಸಂಡೇಸ್ ಸದ್ಯಕ್ಕೆ ಇವಾಗ ವರ್ಕಿಂಗ್ ಇಲ್ಲ. ನಾವು ಮಂಡೇ ಟು ಸ್ಯಾಟರ್ಡೆ ಟೈಮಿಂಗ್ಸ್ ಬಂದು ಶೋರೂಮ್ ಟೈಮಿಂಗ್ಸ್ ಬಂದು 10:30 to 7:30 ಇರ್ತೀವಿ. ಸರ್ವಿಸ್ ಸೆಂಟರ್ ಟೈಮಿಂಗ್ಸ್ ಬಂದು 9:30 to 7:30 ಇರ್ತೀವಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಗಾಡಿಗಳು ನೋಡ್ಕೊಂಡ್ ಬರೋಣ. ಏನೇನ್ ಪ್ರೈಸಿಂಗ್ ಇದೆ, ಎಷ್ಟು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಂಡು ಬರೋಣ ಬನ್ನಿ. ಸರ್ ಇವಾಗ ಗಾಡಿಗಳು ತೋರಿಸ್ತೀರಾ ಸರ್? ಕಲರ್ ಗಾಡಿಗಳು ಕಾಣಿಸ್ತಾ ಇದೆ ಸರ್ ಇಲ್ಲಿ ಗಾಡಿಗಳು. ನೋಡಿ ಮೇಡಮ್, ಸ್ಟಾರ್ಟಿಂಗ್ ಪ್ರೈಸ್ ನಾನು ಸ್ಟಾರ್ಟಿಂಗ್ ಹೇಳಿದೆ, ಕೇವಲ 35,000 ರೂಪಾಯಿಗೆ ವಿತ್ ಬ್ಯಾಟ್ರಿ ಇರುವಂತ ಗಾಡಿ ಸರ್. ನಿಜವಾಗ್ಲೂ ಸಿಗುತ್ತಾ ಸರ್? 100% ಸಿಗುತ್ತೆ ಮೇಡಮ್. ನೋಡಿ, ಇದು 35,000 ರೂಪಾಯಿ ಮೇಡಮ್. ಇದೇನಾ ಸರ್? ಈ ಗಾಡಿ ಬಂದು ಹಿಂದೂಸ್ತಾನ್ ಪವರ್ ಅಂತ 35,000 ರೂಪಾಯಿ ಕೊಡ್ತೀನಿ ಮೇಡಮ್. 35,000 ಗೆ? ಹೌದು ಮೇಡಮ್. ಸರ್ ಇದು ವಿತ್ ಬ್ಯಾಟರಿ ಇನ್ಕ್ಲೂಡ್ ಆಗಿದೆ ವಿತ್ 4 ಪೀಸ್ ಲೆಡ್ ಆಸಿಡ್ ಬ್ಯಾಟರಿ ಸಿಗುತ್ತೆ. ಆಮೇಲೆ ನಿಮ್ಗೆ 6 to 7 ಅವರ್ಸ್ ಚಾರ್ಜ್ ಮಾಡಬೇಕಾಗತ್ತೆ. 40 to 50 ಕಿಲೋಮೀಟರ್ ರೇಂಜ್ ಸಿಗುತ್ತೆ. 50 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ವಿತ್ 1 year ವಾರಂಟಿ ಸಿಗುತ್ತೆ. ವಿತ್ 1 year ವಾರಂಟಿ ಸಿಗುತ್ತೆ. ಮತ್ತೆ ನಿಮ್ಗೆ ಇದು ಹೆಂಗೆ ಅಂದ್ರೆ, ನಿಮ್ಗೆ ಬೆನಿಫಿಟ್ ಇವಾಗ ಲೋಕಲ್ ಅಲ್ಲಿ ಸೀನಿಯರ್ ಸಿಟಿಸನ್ಸ್, ಆಮೇಲೆ ಲೈಸೆನ್ಸ್ ಇಲ್ಲದೆ ಇರೋರು, ನಿಯರೆಸ್ಟ್ ಕಮ್ಯೂಷನ್ ಏನೇನ್ ಬೇಕು ಕಮ್ಯೂಟ್ಗೆ ನಿಯರ್ ಬೈ ಏರಿಯಾಗೆ 50 ಕಿಲೋಮೀಟರ್ ಒಳಗಡೆ ಓಡಾಡೋರಿಗೆ ಇದೇ ಗಾಡಿ 35,000 ರೂಪಾಯಿ ಆಗುತ್ತೆ. ಈ ಗಾಡಿ ಅಲ್ವಾ ಸರ್? ಹೌದು ಮೇಡಮ್. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಮೇಡಮ್, ತೋರಿಸ್ತೀನಿ ಅದು ನಿಮ್ಗೆ. ಇದರಲ್ಲೂ ಕಲರ್ಸ್ ಅವೈಲೇಬಲ್ ಇದೆ? ಹೌದು ಮೇಡಮ್, ಒಂದು 5 ಕಲರ್ ಇದೆ, ಬ್ಲಾಕ್, ರೆಡ್ ಎಲ್ಲ. ನಾನು ನಿಮ್ಗೆ ಕಲರ್ ತೋರಿಸ್ತೀನಿ ಮೇಡಮ್. ನೆಕ್ಸ್ಟ್ ಬಂದ್ರೆ ನಮ್ಗೆ ಈ ಗಾಡಿ ಬರುತ್ತೆ ಮೇಡಮ್, ಗೌರಾ ಎಲೆಕ್ಟ್ರಿಕ್ ಅಂತ. ಹೌದು, ಇದು ನಿಮ್ಗೆ 55,000 ಆಗುತ್ತೆ ಆಫರ್ ರೇಟ್. ಹೌದು, ಇವಾಗ ಆಫರ್ ರೇಟ್ 52,000 ಕೊಡ್ತಾ ಇದೀವಿ. 52,000 ರೂಪಾಯಿ ಕೊಡ್ತಾ ಇದೀವಿ? ಹೌದು ಮೇಡಮ್, 52,000 ರೂಪಾಯಿ ಕೊಡ್ತಾ ಇದೀವಿ. ಬ್ಯಾಟರಿ ಅಲ್ವಾ ಸರ್? ಹೌದು ಮೇಡಮ್, ಹೌದು. ಇದು ಫ್ರಂಟ್ ಟು ಬ್ಯಾಕ್ ಡಿಸ್ಕ್ ಬ್ರೇಕ್ ಬರುತ್ತೆ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಓಕೆ, ಡಿಸ್ಕ್ ಬ್ರೇಕ್ ಕೂಡ ಇದೆ ಇದಕ್ಕೂ? ಹೌದು. ತುಂಬಾ ಫೈಬರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ನೀವು ನೋಡಬಹುದು. ಇದ್ರ ಮೇಲೆ ಹತ್ತು ನಿಂತ್ಕೊಂಡ್ರು ಏನು ಆಗಲ್ಲ ಸರ್. ಏನಾಗಲ್ವಾ ಸರ್? ಏನಾಗಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಫೈಬರ್ ಒಳ್ಳೆ ತುಂಬಾ ಚೆನ್ನಾಗಿದೆ. ನೋಡಿ ಮೇಡಮ್, ಕ್ವಾಲಿಟಿ ಹೆಂಗಿದೆ ಇದು. ಸರ್ ಒಳ್ಳೆ ಫೈಬರ್ ಯೂಸ್ ಮಾಡಿರೋಂತ ಮೆಟೀರಿಯಲ್ ನೋಡಿ ಮೇಡಮ್, ಏನು ಆಗಲ್ಲ, ಸೌಂಡ್ ಏನು ಬರಲ್ಲ. ಫ್ರೆಂಡ್ಸ್, ಸರ್ ಕೂಡ ಗಾಡಿ ಮೇಲೆ ಹತ್ತಿದ್ದಾರೆ ಅಂದ್ರೂ ಗಾಡಿ ಒಂಚೂರು ಶೇಕ್ ಕೂಡ ಆಗಿಲ್ಲ. ಎಷ್ಟು ಒಳ್ಳೆ ಫೈಬರ್ ಅಲ್ಲಿ ಮಾಡಿದಾರೆ ನೋಡಿ. ಫೈಬರ್ ಅಲ್ವಾ ಸರ್ ಇದು? ಹೌದು ಮೇಡಮ್, ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಮೇಡಮ್ ಇದು. ಪ್ರೀಮಿಯಂ ಸೆಗ್ಮೆಂಟ್. ಹೌದು. ಡಿಸ್ಕ್ ಬ್ರೇಕ್ ಕೂಡ ಇದೆ ಅಲ್ವಾ? ಹೌದು ಮೇಡಮ್, ಫ್ರಂಟ್ ಟು ಬ್ಯಾಕ್ ಎರಡು ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕಡೆನೂ ಎರಡು ಡಿಸ್ಕ್ ಬ್ರೇಕ್. ಇದು ವಿತ್ ಬ್ಯಾಟರಿ ಅಲ್ವಾ ಸರ್ ಇದನ್ನ? ಹೌದು ಮೇಡಮ್, ಹೌದು. ಇದೇನ್ ಪ್ರೈಸ್ ಆಗುತ್ತೆ ಸರ್ ಇದು? 51,552 ಮಾಡಬಹುದು ಮೇಡಮ್, ಅಷ್ಟೇ ಫೈನಲ್ ರೇಟ್. ಇದರಲ್ಲೂ ಕಲರ್ಸ್ ಆಪ್ಷನ್ಸ್ ಏನಾದರೂ ಇದೆಯಾ? ಹೌದು ಮೇಡಮ್, ಇದರಲ್ಲಿ ಗ್ರೀನ್ ಇದೆ, ಯೆಲ್ಲೋ ಇದೆ, ಬ್ಲೂ ಇದೆ, ರೆಡ್ ಇದೆ. ನಿಮ್ಮ ಸ್ಟಾಕ್ ಅಲ್ಲಿ ಇನ್ನೂ ಬೇಜಾನ್ ಗಾಡಿಗಳು ತುಂಬಾ ಇದೆ ಮೇಡಮ್, ಗೋಡನ್ ಅಲ್ಲಿ ಇದೆ ಅಲ್ವಾ ಸರ್? ಸರ್ ನೆಕ್ಸ್ಟ್ ಇನ್ನೊಂದು ನೋಡಬಹುದು, ವೈಟ್ ಕಲರ್ ಪಕ್ಕದಲ್ಲಿ. ಹೌದು ಮೇಡಮ್. ಇದು ಬಂದು ತಿರಂಗ ಅಂತ. ಸರ್ ನಿಮ್ಗೆ ಇದು 80 ಕಿಲೋಮೀಟರ್ ರೇಂಜ್ ಕೊಡುತ್ತೆ. 80 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಬರೀ 49,999. 49,999. ಹೌದು ಮೇಡಮ್. 70 to 80 ಕಿಲೋಮೀಟರ್ ಕೊಡುತ್ತೆ ವಿತ್ 1 year ವಾರಂಟಿ. 49,999. ಓಕೆ ಸರ್, ಇವಾಗ ಚಾರ್ಜಿಂಗ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಮೇಡಮ್, ನಾರ್ಮಲ್ ನೀವು ಪ್ಲಗ್ ಪಾಯಿಂಟ್ ಮೊಬೈಲ್ ಎಲ್ಲಿ ಚಾರ್ಜ್ ಮಾಡ್ತೀರೋ ಅಲ್ಲೇ ಚಾರ್ಜ್ ಮಾಡ್ಕೊಂಡ್ರೆ ಆಯ್ತು. ಅಲ್ಲೇ ಚಾರ್ಜ್ ಮಾಡಿದ್ರೆ ಆಯ್ತು. ಓಕೆ, ನಿಮ್ಗೆ ಪರ್ ಚಾರ್ಜ್ ನಿಮ್ಗೆ ಒಂದು 1.5 ಯೂನಿಟ್ ಕನ್ಸಂಪ್ಷನ್ ಇರುತ್ತೆ ಅಷ್ಟೇ ಪರ್ ಚಾರ್ಜ್. ಕಂಪ್ಲೀಟ್ ಚಾರ್ಜ್ಗೆ 1.5 ಯೂನಿಟ್ ಕನ್ಸಂಪ್ಷನ್ ಇರುತ್ತೆ ಮೇಡಮ್, ಅಷ್ಟೇ. ಸೇಮ್ ಕಂಪನಿ ಗಾಡಿ, ಬಟ್ ಕಲರ್ ಬೇರೆ ಮೇಡಮ್. ಇದರಲ್ಲಿ ಗ್ರೇ ಕಲರ್ ಇದೆ, ರೆಡ್ ಇದೆ, ವೈಟ್ ಇದೆ, ತುಂಬಾ ಕಲರ್ಸ್ ಇದೆ ಮೇಡಮ್. ಕಲರ್ ಆಪ್ಷನ್ಸ್ ಇದೆ. ಸರ್ ಇವಾಗ ಫೈನಾನ್ಸ್ ಏನಾದ್ರೂ ಹೋಗ್ಬೋದಾ ಸರ್? ಹೌದು ಮೇಡಮ್, ಆಗುತ್ತೆ. BBMP ಲಿಮಿಟ್ ಅಲ್ಲಿ ಮನೆ ಇದ್ರೆ ಸಾಕು, ಅವ್ರದ್ದು ಏನಿದೆ ಅಡ್ರೆಸ್ ಪ್ರೂಫ್ ಕೊಟ್ಬಿಟ್ರೆ ನಾವು ಲೋನ್ ಮಾಡಿಸ್ಕೊಟ್ಬಿಡ್ತೀವಿ. ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್? ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಅಂತ ನಿಮ್ಗೆ ಒಂದು 5 to 10,000 ಇರುತ್ತೆ ಮೇಡಮ್. 5 to 10,000 ಅಷ್ಟೇ. ರಿಮೈನಿಂಗ್ ಮಂತ್ಲಿ EMI ಕಟ್ಕೊಂಡು ಹೋಗ್ಬೋದು. ಗ್ರೇಟ್ ಸರ್. ಇನ್ನೊಂದು, ನೀವು ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಹೌದು ಮೇಡಮ್, ಇದು ಬಂದು ನಮಗೆ ಹೋಲ್ಸೇಲ್ ಅಲ್ಲಿ ಮಾಡ್ತಾ ಇದೀವಿ ಮೇಡಮ್. ಅದಕ್ಕೆ 35,000 ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ಗ್ರೇಟ್ ಸರ್. ಒಂದು ಗಾಡಿ ಅದು ವಿತ್ ಬ್ಯಾಟ್ರಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು
ತುಂಬಾ ಜನ ಕನ್ಫ್ಯೂಷನ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ವಿತ್ ಬ್ಯಾಟ್ರಿ ಕೊಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಹೌದು ಓಕೆ ಸರ್, ಇವಾಗ ನಿಮ್ಮ ಹತ್ರನೇ ಗಾಡಿ ತಗೊಂಡ್ರೆ ಇವಾಗ ಸರ್ವಿಸ್ ಎಲ್ಲ ಯಾವ ತರ ಇರುತ್ತೆ? ಮೇಡಮ್ ನಮ್ದು 1 year ವಾರಂಟಿ, ಮೋಟರ್ ಕಂಟ್ರೋಲರ್, ಬ್ಯಾಟ್ರಿ ಚಾರ್ಜರ್ ಇರುತ್ತೆ. ಆ 1 year ಒಳಗಡೆ ಏನಾದ್ರೂ ಡಿಫೆಕ್ಟ್ ಆದ್ರೆ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ಬೇರೆ ಎಲೆಕ್ಟ್ರಿಕ್ ಗಾಡಿದು ಸರ್ವಿಸ್ ಸೆಂಟರ್ ಸಿಗುತ್ತೆ, ಸರ್ವಿಸ್ ಸಿಗುತ್ತೆ ನಿಮ್ಗೆ. ಮತ್ತೆ ನಮ್ಮಲ್ಲಿ ಸಬ್ ಡೀಲರ್ಸ್ ಇದಾರೆ, ತುಮಕೂರಲ್ಲಿ ಒಬ್ರು ಇದಾರೆ, ಕೋಲಾರಿಂದ ಬರ್ಬೇಕು ಅನ್ನೋದೇನು ಇಲ್ಲ. ನಮ್ ಡೀಲರ್ಸ್ ಸಬ್ ಡೀಲರ್ಸ್ ಕೋಲಾರಲ್ಲೂ ಇದಾರೆ. ಅವ್ರ ಹತ್ರನೇ ಅಲ್ಲೇ ತಗೊಂಡ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತಾರೆ. ಹೌದು. ಮೀನ್ಸ್ ಇವಾಗ ಆಲ್ ಓವರ್ ಕರ್ನಾಟಕ ಡೆಲಿವರಿ ಆಗುತ್ತೆ? ಡೆಲಿವರಿ ಎಲ್ಲ ಕೊಟ್ಬಿಡ್ಬೋದು ಮೇಡಮ್, ಅದೇನ್ ತೊಂದ್ರೆ ಇಲ್ಲ. ಟ್ರಾನ್ಸ್ಪೋರ್ಟ್ ಅಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಸೇಫ್ ಆಗಿ ಅವ್ರಿಗೆ ತಲುಪಿಸೋ ಕರ್ತವ್ಯ ನಮ್ದು ಇರುತ್ತೆ. ಹೌದು. ಓಕೆ ಸರ್, ಇವಾಗ ಯಾರಾದ್ರೂ ಔಟ್ಸೈಡ್ ಬ್ಯಾಂಗ್ಳೂರ್ ನೋಡ್ತಾ ಇರ್ತಾರೆ ಈ ವಿಡಿಯೋನ, ಹೌದು ಇಲ್ಲಿ ಸರ್ ಇವಾಗ ಹಂಗಾದಾಗ ಏನಾಗುತ್ತೆ, ನಾವು ಗಾಡಿ ಸೇಲ್ ಮಾಡಿದ್ಮೇಲೆ ಅವ್ರಿಗೆ ಸರ್ವಿಸ್ ತೊಂದರೆ ಆಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಅವ್ರು ಯಾವ ಏರಿಯಾ ಇಂದ ಫೋನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂತೀವಿ. ಇವಾಗ ಸಮಥಿಂಗ್ ತುಮಕೂರು ಅನ್ಕೊಳ್ಳಿ, ಇಲ್ಲ ಎಲ್ಲೋ ಬೇರೆ ಕಡೆ ಅನ್ಕೊಳ್ಳಿ, ಆ ಏರಿಯಾ ಅಲ್ಲಿ ಯಾರಾದ್ರೂ ನಮ್ಮ ಸರ್ವಿಸ್ ಪರಿಚಯ ಇರೋರ್ನ ಅವ್ರಿಗೆ ಲಿಂಕ್ ಮಾಡ್ತೀವಿ. ಸೊ ಅವ್ರಿಗೆ ಅದೆಲ್ಲ ಓಕೆ ಅಂದ್ಮೇಲೆ ತಗೊಳ್ಳೋದು. ಹೌದು ಸರ್, ಇವಾಗ ಹೊರಗಡೆ ಅಷ್ಟು ಗಾಡಿಗಳು ನೋಡಿದ್ವಿ, ಆಚೆ ಕೂಡ ಗಾಡಿಗಳು ಮೇಡಮ್ ಅದ್ರಲ್ಲೇ ಡಿಫ್ರೆಂಟ್ ಕಲರ್ಸ್ ಮೇಡಮ್ ಅಷ್ಟೇ. ಇದು ನೋಡಿ 35,000 ಆಗುತ್ತೆ. ಇದು 35,000. ಹೌದು. ಕಲರ್ಸ್ ಅವೈಲೇಬಲ್ ಇರೋದು? ಕಲರ್ಸ್ ಅವೈಲೇಬಲ್ ಮೇಡಮ್. ಅದ್ರಲ್ಲೇ ಗ್ರೇ ಕಲರ್ ಇದೆ, ಬ್ಲಾಕ್ ಕಲರ್ ಒಳಗಡೆ ತೋರಿಸಿದೀನಿ. ಹೌದು ಸರ್. ಅದ್ರಲ್ಲೇ ರೆಡ್ ಇದೆ, ಪಿಸ್ತಾ ಗ್ರೀನ್ ಇದೆ ಮೇಡಮ್. ಗೌರ ಅಲ್ಲಿ ನಿಮ್ಗೆ ಸ್ನೈಪರ್ ಅಂತ ಈ ಮಾಡ್ಲು. ಓಕೆ ಸರ್. ಅವಾಗ್ಲೇ ತೋರಿಸಿದ್ದು ಡಬಲ್ ಡಿಸ್ಕ್ ಬ್ರೇಕ್. ಹೌದು. ಇದು ಡಬಲ್ ಡ್ರಮ್ ಬ್ರೇಕ್. ಓಕೆ, ಇದು ಡಬಲ್ ಡ್ರಮ್ ಬ್ರೇಕ್. ಇದು 45,000 ಆಗುತ್ತೆ ನಿಮಗೆ. 45,000 ವಿತ್ 3 years ವಾರಂಟಿ ಫಾರ್ ಮೋಟರ್, 1 year ವಾರಂಟಿ ಫಾರ್ ಬ್ಯಾಟರಿ, 1 year ವಾರಂಟಿ ಫಾರ್ ಚಾರ್ಜರ್. ಹೌದು. ಓಕೆ, ಚಾರ್ಜರ್ ಕೂಡ ನಿಮ್ಮ ಹತ್ರನೇ ಸಿಗುತ್ತೆ? ಎಲ್ಲ ಸಿಗುತ್ತೆ ಮೇಡಮ್, ನಿಮ್ಗೆ ಏನ್ ಬೇಕು. ಎಲೆಕ್ಟ್ರಿಕ್ ಗಾಡಿ ಒನ್ ಸ್ಟಾಪ್ ಸೊಲ್ಯೂಷನ್. ಮತ್ತೆ ನಿಮ್ಗೆ ಓಲಾ ಗಾಡಿದು ಸ್ಪೇರ್ ಪಾರ್ಟ್ ಸಿಗುತ್ತೆ, ಪ್ಯಾಡ್, ಬ್ರೇಕ್ ಲಿವರ್, ಸೈಡ್ ಸ್ಟ್ಯಾಂಡ್, ಲೇಡೀಸ್ ಫುಟ್ ರೆಸ್ಟ್, ಜೆಂಟ್ಸ್ ಫುಟ್ ರೆಸ್ಟ್ ಎಲ್ಲ ಸಿಗುತ್ತೆ ಮೇಡಮ್ ನಮ್ಮಲ್ಲಿ. ಓಕೆ, ಇಲ್ಲೇ ಪಕ್ಕದಲ್ಲೇ ಪಿಜ್ಜಾ ಹಟ್ ಇದೆ ಮೇಡಮ್. ಪಿಜ್ಜಾ ಹಟ್. ಓಕೆ, ಇಲ್ಲೇ ನೋಡಿ ಫ್ರೆಂಡ್ಸ್, ಇಲ್ಲೇ ಪಿಜ್ಜಾ ಹಟ್ ಇದೆ. ಪಿಜ್ಜಾ ಹಟ್ ಪಕ್ಕದಲ್ಲೇ ಸರ್ ಅವರ ಶೋರೂಮ್ ಇರೋದು. ಹೌದು ಮೇಡಮ್, ಅವಾಗ್ಲೇ ತೋರಿಸಿದ್ನಲ್ಲ ತಿರಂಗ ಅಂತ ವೈಟ್ ಕಲರ್ ಒಳಗಡೆ, ಆ ಮಾಡೆಲ್ದು ಗ್ರೇ ಕಲರ್ ಮೇಡಮ್. ಇದು ಗ್ರೇ ಕಲರ್. ಹೌದು, ಅದ್ರಲ್ಲೇ ಬ್ಲಾಕ್ ಕಲರ್ ಬರುತ್ತೆ. ಓಕೆ, ಇದು ಬ್ಲಾಕ್ ಕಲರ್. ಹೌದು. ಮತ್ತೆ ಇದು ನೋಡಿ ಮೇಡಮ್, ಇದು ನಿಮ್ಗೆ ಸ್ವಲ್ಪ ಲಗೇಜ್ ಪರ್ಪಸ್. ಇದು ಓಕೆ, ಇವಾಗ ಲಗೇಜ್ ಯಾರಾದ್ರೂ ಲಗೇಜ್ ಗೆ ಅಂತಾನೆ ಕಮರ್ಷಿಯಲ್ ವೆಹಿಕಲ್. ಸಮ್ ಟೈಮ್ಸ್ ಇವಾಗ ವೆಂಡರ್ಸ್, ಮೆಡಿಕಲ್ ಶಾಪ್, ಡಿಸ್ಟ್ರಿಬ್ಯೂಟರ್ಸ್ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಅಪ್ ಟು 150 ಕಿಲೋಮೀಟರ್ ತನಕ ರೇಂಜ್ ಸಿಗುತ್ತೆ. 150 ಕಿಲೋಮೀಟರ್ ತನಕ ರೇಂಜ್ ಸಿಗುತ್ತೆ. ಅವ್ರಿಗೆ ರೇಂಜ್ ಹೆಂಗ್ ಬೇಕೋ ಹಂಗೆ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಪ್ರೈಸ್ ಇವಾಗ ನನಗೆ 50 ಕಿಲೋಮೀಟರ್ ಬೇಕು ಅಂದ್ರೆ ಅದಕ್ಕೊಂದು ರೇಟ್ ಆಗುತ್ತೆ, 150 ಕಿಲೋಮೀಟರ್ ಬೇಕು ಅಂದ್ರೆ ಅದಕ್ಕೊಂದು ರೇಟ್ ಆಗುತ್ತೆ, 100 ಕಿಲೋಮೀಟರ್ ಬೇಕು ಅಂದ್ರೆ ಅದಕ್ಕೊಂದು ರೇಟ್ ಆಗುತ್ತೆ. ಫುಲ್ ಕಬ್ಣದ ಗಾಡಿ ಮೇಡಮ್ ಇದು. ಫುಲ್ ಕಬ್ಣ. ಇದು ಬ್ಯಾಸ್ಕೆಟ್ ಇಲ್ಲಿ ಮುಂದೆ ಬರುತ್ತೆ. ಮುಂದೆ ಬರುತ್ತೆ ಬ್ಯಾಸ್ಕೆಟ್. ಲಗೇಜ್ ಮುಂದೆ ಕೂಡ ಮುಂದೆ ಫುಲ್ ಕಂಪ್ಲೀಟ್ ಲಗೇಜ್ ಇಟ್ಕೊಬಹುದು. ಸೀಟು ಎಲ್ಲ ಕಂಪ್ಲೀಟ್ ಇದೆ ಮೇಡಮ್, ಏನ್ ಕಂಪ್ಲೀಟ್ ಇದೆ ಅಲ್ವಾ ಇದ್ರಲ್ಲೂ? ಆಮೇಲೆ ಇನ್ನೂ ಸಾಕಷ್ಟು ಗಾಡಿಗಳಿದೆ ಅಲ್ವಾ? ಹೌದು ಮೇಡಮ್. ಕಲರ್ಸ್ ಇದ್ರಲ್ಲೇ ನಿಮ್ಗೆ 2 ವೆರೈಟಿ ಬರುತ್ತೆ, ಒಂದು ವಿತ್ ಬ್ಯಾಸ್ಕೆಟ್, ಒಂದು ವಿತೌಟ್ ಬ್ಯಾಸ್ಕೆಟ್. ಅದ್ ಬಿಟ್ರೆ ಇನ್ನೇನಿಲ್ಲ ತೊಂದ್ರೆ. ಮೇಡಮ್ ನಾವ್ ಯೂಸ್ ಮಾಡೋದು 2 ಬ್ಯಾಟ್ರಿ, ಲೆಡ್, LFP, 2 ಫೈರ್ ಪ್ರೂಫ್. ಹೌದು. LFP ಆಮೇಲೆ ಲೆಡ್ ಬ್ಯಾಟ್ರಿ. ಹೌದು ಮೇಡಮ್. ಅದೇ ಒಳಗಡೆ ನಿಮಗೆ ತೋರಿಸಿದ್ನಲ್ಲ ಬ್ಲಾಕ್ ಕಲರ್ ಹಿಂದೂಸ್ತಾನ್ ಅಂತ. ಮಿನಿಮಮ್ ಬಜೆಟ್ ಮೇಡಮ್. ಸೈಕಲ್ ಸಿಗಲ್ಲ. ಹೌದು, ಒಳ್ಳೆ ಸೈಕಲ್ ಸಿಗಲ್ಲ 35,000 ರೂಪಾಯಿಗೆ ನಿಮ್ಗೆ. ಒಳ್ಳೆ ಸೈಕಲ್ ಸಿಗಲ್ಲ 35,000 ರೂಪಾಯಿಗೆ. 35,000 ಗಾಡಿ ಕೊಡ್ತಾ ಇದ್ದೀವಿ ವಿತ್ 1 year ವಾರಂಟಿ, ವಿತ್ ಬ್ಯಾಟ್ರಿ, ವಿತ್ 1 year ವಾರಂಟಿ. 6 ರಿಂದ 7 ಅವರ್ ಚಾರ್ಜ್ ಮಾಡಬೇಕು. 7 ರಿಂದ 6 ರೂಪಾಯಿ ಕರೆಂಟ್ ಪವರ್ ಬಿಲ್ ಬರುತ್ತೆ. ಒಂದ್ ಚಾರ್ಜ್ಗೆ 50 ಕಿಲೋಮೀಟರ್ ಆರಾಮಾಗಿ ಓಡಿಸ್ಕೊಬಹುದು. ಸರ್, ಇವಾಗ ಲೇಡೀಸ್ ಯಾರಾದ್ರೂ ಮನೆ ಹತ್ರನೇ ಮಕ್ಳಿಗೆ ಸ್ಕೂಲ್ ಬರಕ್ಕೆ ಆರಾಮಾಗಿ, ಸೀನಿಯರ್ ಸಿಟಿಸನ್ಸ್, ಲೈಟ್ ವೈಟ್, ಅದೆಲ್ಲೋ ಟ್ಯೂಷನ್ಸ್ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ನಿಯರ್ ಬೈ, ಯಾವಾಗ್ಲೂ ಮಮ್ಮಿ ಡ್ಯಾಡಿನೇ ಕರ್ಕೊಂಡು ಹೋಗಕ್ಕಾಗಲ್ಲ, ಬರಕ್ ಆಗಲ್ಲ, ಅಂತದ್ರಲ್ಲೆಲ್ಲ ನಿಮ್ಗೆ ಆರಾಮಾಗಿ ಯೂಸ್ ಆಗುತ್ತೆ ಮೇಡಮ್. ಅದೇ ನಿಮ್ಗೆ ಅಲ್ಲಿ ಬ್ಲೂ ಕಲರ್ ತೋರಿಸ್ದೆ. ಒಳಗಡೆ ಬ್ಲಾಕ್ ಕಲರ್, ಅದ್ರಲ್ಲೇ ಇದು ಗ್ರೇ ಕಲರ್. ಇದು ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ. ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. 35,000 ಮೇಡಮ್. ಇದು 35,000. ಕಲರ್ಸ್ ಕೂಡ ಸುಮಾರು ಕಲರ್ಸ್. ಹೌದು ಮೇಡಮ್. ಬ್ಲಾಕ್, ರೆಡ್, ಬ್ಲೂ, ಗ್ರೀನ್, ಪಿಸ್ತಾ ಗ್ರೀನ್, ಎಲ್ಲಾ ಕಲರ್ ಸಿಗುತ್ತೆ. ಎಲ್ಲಾ ಕಲರ್ ಸಿಗುತ್ತೆ. ಏನ್ ಸರ್, ಸೈಕಲ್ ಸಿಗ್ದಿರೋ ಜಮಾನದಲ್ಲಿ ನೀವು ಗಾಡಿ ಮೇಡಮ್ ಹೋಲ್ಸೇಲ್ ತರ ಟಾರ್ಗೆಟ್ ಮಾಡ್ತಾ ಇದೀವಿ. ಒಳ್ಳೆ ವಾಲ್ಯೂಮ್ ಬೇಕು,
ಹಾ ಸರ್ ಅದಕ್ಕೆ ಮಿನಿಮಮ್ ಇದ್ರಲ್ಲಿ ಮಾಡಿ ವರ್ಕೌಟ್ ಮಾಡಿ ಕೊಡ್ತಾ ಇದೀವಿ. ಕೊಡ್ತಾ ಇದ್ದೀರಾ? ಹೌದು ಹೌದು Okay. ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಗಾಡಿನ. ಚೆನ್ನಾಗಿದೆ ಏನ್ 35,000 ಕೊಡ್ತಾರಲ್ಲ ಏನೋ ಅಂತ ಅನ್ಕೊಳಂಗೇನಿಲ್ಲ. ಹೌದು ಸರ್. ನಾವು ಪ್ರೈಸ್ ವರ್ಕೌಟ್ ಮಾಡಿ ಕೊಡ್ತಾ ಇದೀವಿ. ತುಂಬಾ ಮಿನಿಮಮ್ ಇದ್ರಲ್ಲಿ ವರ್ಕ್ ಮಾಡ್ತಾ ಇದೀವಿ, ಕೊಡ್ತಾ ಇದೀವಿ ಅಷ್ಟೇ. ಓಕೆ ಕಸ್ಟಮರ್ ಮನೆಗೊಂದು ಇವಿ ಆಗ್ಬೇಕು ಅನ್ನೋದು ನಮ್ ಮೋಟೋ. ಸೇಫ್ ಆಗಿರ್ಬೇಕು. ಲೆಡ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ. ನೀವೇ ಅಂಟಿಸಿದ್ರು ಅಂಟ್ಕೊಳಲ್ಲ ಬ್ಯಾಟ್ರಿ. ಅನ್ಕೊಳ್ಳಲ್ಲ ನೀವೇ ಅಂಟಿಸಿದ್ರು ಅಂಟ್ಕೊಳಲ್ಲ. ಲೆಡ್ ಬ್ಯಾಟ್ರಿ ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಓಲ್ಡ್ ಟೆಕ್ನಾಲಜಿ. ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳ್ಬಿಡ್ಲಾ ಇದ್ರದ್ದು ಟೆಕ್ನಿಕಲ್ ಆಗಿ, ಹೇಳಿ ಸರ್. 7 to 8 ಅವರ್ಸ್ ಚಾರ್ಜ್ ಮಾಡಬೇಕು, ಇಲ್ಲ 7 ಅವರ್ಸ್ ಮಿನಿಮಮ್ ಚಾರ್ಜ್ ಮಾಡಬೇಕು. 7 ಅವರ್ಸ್ ಮಿನಿಮಮ್ ಚಾರ್ಜ್ ಮಾಡಬೇಕು. ಬಟ್ ಸೇಫ್ ಆಗಿರ್ಬೋದು. ಬೆಳಿಗ್ಗೆಯಿಂದ ಗಾಡಿ ಓಡಿಸಬಹುದು, ನೈಟ್ ಚಾರ್ಜ್ ಹಾಕ್ಬೋದು. ಆಟೋ ಕಟ್ ಆಫ್ ಇರುತ್ತೆ, ರಿಮೋಟ್ ಇರುತ್ತೆ, ಆಂಟಿ ಥೆಫ್ಟ್ ರಿಮೋಟ್ ಇರುತ್ತೆ, ಆಟೋ ಕಟ್ ಆಫ್ ಇರುತ್ತೆ. ನೈಟ್ ಚಾರ್ಜ್ ಹಾಕಿದ್ರೆ ಆರಾಮಾಗಿ ಅದೇ ಎಷ್ಟು ಬೇಕು ಫುಲ್ ಆದ್ಮೇಲೆ ಕಂಪ್ಲೀಟ್ ಆಫ್ ಆಗುತ್ತೆ. ಆಮೇಲೆ ರಿಮೋಟ್ ಸಿಸ್ಟಮ್ ಇರುತ್ತೆ. ನಿಮ್ ಗಾಡಿ ತಗೊಂಡ್ ಹೋಗ್ಬೇಕು, ಎಲ್ಲೋ ಲಾಕ್ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ನಿಮ್ಗೆ ಲಾಕ್ ಆಗುತ್ತೆ, ವೀಲೇ ಲಾಕ್ ಆಗುತ್ತೆ. ತಳ್ಕೊಂಡು ಹೋಗಕ್ಕೂ ಗಾಡಿ ಆಗಲ್ಲ. ಯಾವ ಗಾಡಿಲೂ ಕೊಟ್ಟಿಲ್ಲ ನೀವು. ಎಲೆಕ್ಟ್ರಿಕ್ ಗಾಡಿಲಿ ಇಷ್ಟೆಲ್ಲ ಫೀಚರ್ಸ್ ಕೊಡ್ತಾ ಇದ್ದೀರಾ? ಹೌದು ಮೇಡಮ್. ನೋಡಿ ಮೇಡಮ್, ಇಲ್ಲಿ ಡಿಸ್ಪ್ಲೇ ಅಲ್ಲೇ ತೋರಿಸುತ್ತೆ ನಿಮ್ಗೆ. ಡಿಸ್ಪ್ಲೇ ಅಲ್ಲೇ ತೋರಿಸುತ್ತೆ ಪಾರ್ಕಿಂಗು, ಆಮೇಲೆ ಗೇರ್ಸ್, ವೋಲ್ಟೇಜ್, ಬ್ಯಾಟ್ರಿ ಇಂಡಿಕೇಶನ್ ಎಲ್ಲ ತೋರಿಸುತ್ತೆ ಮೇಡಮ್. ಪ್ರತಿಯೊಂದನ್ನು ಇದರಲ್ಲೇ ತೋರಿಸುತ್ತೆ. ಹೌದು ಹೌದು ಹೌದು. LED ಡಿಸ್ಪ್ಲೇ ಅಲ್ವಾ ಸರ್? ಹೌದು ಹೌದು ಮೇಡಮ್, ಹೌದು ಸರ್. ಒಂದ್ಸಲಿ ಲೈಟ್ ಆಗಿ ತೋರಿಸಿ ಸರ್, ಯಾವ ತರ ಬರುತ್ತೆ ಎಲ್ಲ LEDs ಮೇಡಮ್. ಎಲ್ಲ LEDs. ಹೌದು ಹೌದು ಹೌದು. ಹೀಗೆ ರಿಮೋಟ್ ಇದೆ ಅಂತ ಹೇಳಿದ್ರಿ ಸರ್, ತೋರಿಸಿ ಸರ್ ರಿಮೋಟ್ ನ. ನೋಡಿ ಮೇಡಮ್, ಇಲ್ಲಿದೆ. ಇದು ರಿಮೋಟ್. ಓಕೆ. ಅನ್ಲಾಕ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆ. ಕೀಲೆಸ್ ಸ್ಟಾರ್ಟ್. ಕೀಲೆಸ್ ಸ್ಟಾರ್ಟ್. ಹೌದು. ಇವಾಗ ಅನ್ಲಾಕ್ ಮಾಡಿದ್ಮೇಲೆ ಲಾಕ್ ಮಾಡ್ತೀವಿ. ಯಾರಾದ್ರೂ ಟಚ್ ಮಾಡಿದ್ರೆ ಇಲ್ಲ ತಳ್ಕೊಂಡು ಹೋದ್ರೆ ಸೈರನ್ ತಗೊಳ್ಳೋದು. ಸೈರನ್ ನೋಡಿ. ಹೌದು. ಏನ್ ಸರ್ 35,000 ರೂಪಾಯಿ ಇಷ್ಟೆಲ್ಲ ಫೀಚರ್ಸ್ ಕೊಡ್ತಿದ್ದೀರಲ್ಲ ಸರ್? ನೋಡಿ ಮೇಡಮ್, ಸೌಂಡ್ ಯಾರಾದ್ರೂ ಟಚ್ ಮಾಡಿದ್ರೆ ಸೌಂಡ್ ಬರುತ್ತೆ. ಆಂಟಿ ಥೆಫ್ಟ್ ನೋಡಿ. ಇವಾಗ ಯಾರು ಟಚ್ ಮಾಡಿದ್ರೆ ಇವಾಗ ತಿರ್ಗಾ ಅನ್ಲಾಕ್ ಮಾಡಬಹುದು. ಓಕೆ. ಇದು ಸೇಫ್ಟಿ ಫ್ಯೂಚರ್ ಮೇಡಮ್. ಇದು ಸೇಫ್ಟಿ ಫೀಚರ್ ಕೊಡ್ತಾ ಇದ್ದೀರಾ, ಅದು ಕೂಡ ಸಾಕಾಗಿದೆ ಸರ್. ಗಾಡಿ ಮಾತ್ರ ನಿಮಗೆ ಮಿರರ್, ಮ್ಯಾಟ್, ರಿಮೋಟ್ ಕಂಪ್ಲೀಟ್ ಮಿರರ್, ಮ್ಯಾಟ್ ಯಾವ್ದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಏನು ಇಲ್ಲ. 35,000 ಕೊಟ್ರೆ ಇನ್ಕ್ಲೂಡಿಂಗ್ GST ಬಿಲ್ ಸಮೇತ, ಟ್ಯಾಕ್ಸ್ ಸಮೇತ 35,000 ರೂಪಾಯಿಗೆ ಗಾಡಿ ಕೊಡ್ತೀರಾ. 100%. ಬಂದ್ರು ಗಾಡಿ ನನ್ಗೆ ಇವತ್ತೇ ಸಾಯಂಕಾಲ ಮೇಡಮ್, ಯಾವಾಗಾದ್ರೂ ಬರ್ಲಿ. 45 ಮಿನಿಟ್ಸ್ ಮ್ಯಾಕ್ಸಿಮಮ್ 1 ಅವರ್ PDI ಇರುತ್ತೆ ನಮ್ದು, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ. ಬ್ಯಾಟ್ರಿ ಎಲ್ಲ ಯಾವ್ದಕ್ಕೂ ಫಿಟ್ ಮಾಡಿರಲ್ಲ. ಬ್ಯಾಟ್ರಿ ಫಿಟ್ ಮಾಡ್ತೀವಿ. ಟ್ರಯಲ್ ಒಂದು ಗಾಡಿ ಕೊಡ್ತೀನಿ, ಓಕೆ ಆಯ್ತಾ, ಕಲರ್ ಸೆಲೆಕ್ಟ್ ಮಾಡ್ಲಿ, ಗಾಡಿ ಒಂದು 1 ಅವರ್ ಒಳಗಡೆ ಡೆಲಿವರಿ ಕೊಡೋಣ. ಇಲ್ಲ ನನಗೆ ಬರಕ್ ಆಗಲ್ಲ, ಎಲ್ಲೋ ದೂರ ಇದ್ದೀನಿ, ದಯವಿಟ್ಟು ಒಂದು ಫೋನ್ ಮಾಡಿ, ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡಿ, ಅಡ್ವಾನ್ಸ್ ₹1 ಹಾಕ್ಬಿಡಿ. ನಿಮ್ ಮನೆಗೆ ಗಾಡಿ ಬಂದ್ಮೇಲೆ ಫುಲ್ ಪೇಮೆಂಟ್ ಮಾಡಿ. ಅಡ್ವಾನ್ಸ್ ₹1 ಬೇಡ ಮೇಡಮ್. ಸರ್ ನನಗೆ ಈ ಕಲರ್ ಸೆಲೆಕ್ಟ್ ಮಾಡಿದೀವಿ, ಲೊಕೇಶನ್ ಕಳ್ಸಿದೀವಿ, ಬಿಲ್ಲಿಂಗ್ ಡೀಟೇಲ್ಸ್ ಕಳ್ಸಿದೀವಿ ಅಂದ್ರೆ ಇಲ್ಲಿಂದ ಬಿಲ್ ತಗೊಂಡು ಗಾಡಿ ತಗೊಂಡು ಅಲ್ಲಿ ಚೆಕ್ ಮಾಡ್ಬಿಟ್ಟು ಅಮೌಂಟ್ ಕೊಡ್ಲಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಸರ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ಹೇಳಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಡೆಫಿನೆಟ್ ಆಗಿ ಒಂದ್ಸಲಿ ಕಾಲ್ ಮಾಡಿ. ಯಾರೆಲ್ಲ ಒಂದು ಒಳ್ಳೆ ಬಜೆಟ್ ಅಲ್ಲಿ, ಒಂದು ಕಮ್ಮಿ ಬಜೆಟ್ ಅಪ್ಪ ಇದೆ, ನಾವು ಒಂದು ಹೊಸ ಗಾಡಿ ತಗೋಬೇಕಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಸರ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ ಆಗಿ ಒಂದ್ಸಲಿ ಶೋರೂಮ್ ಬಂದ್ಬಿಟ್ಟು ನೋಡಿ, ಗಾಡಿಗಳು ನೋಡ್ಬಿಟ್ಟು ಒಂದು ಟೆಸ್ಟ್ ಡ್ರೈವ್ ಮಾಡಿ. ಎಲ್ಲ ಆದ್ಮೇಲೆ ನಿಮ್ಗೆ 1 ಡೇಲೆ ನಿಮ್ಗೆ ಡೆಲಿವರಿ ಕೂಡ ಮಾಡ್ಕೊಡ್ತಾರೆ ಅಲ್ವಾ ಸರ್? ಓಕೆ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಲಿ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಏನಾದ್ರು ಒಂದು ಎಲೆಕ್ಟ್ರಿಕ್ ಗಾಡಿ ತಗೋಬೇಕು, ಒಂದು ಅದು ವಿತ್ ಬ್ಯಾಟ್ರಿ ಗಾಡಿ ತಗೋಬೇಕಂತ ಒಂದು ಯೋಚನೆ ಮಾಡ್ತಿದ್ರೆ, ಒಂದು 35,000 ರೂಪಾಯಿ ನಾವು ಗಾಡಿ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ. ಸರ್ ಯಾರಾದ್ರೂ ಬಂದ್ರೆ ಸರ್ ಗಾಡಿ 1 ಡೇ ಡೆಲಿವರಿ ಕೊಡ್ತಾರೆ ಅಂತ ಹೇಳಿದೀನಿ. ಖಂಡಿತ ಕೊಡ್ತೀವಿ ಮೇಡಮ್, ಖಂಡಿತ ಮಾಡ್ಕೊಡ್ತೀವಿ. ಓಕೆ ಸರ್. ಥ್ಯಾಂಕ್ ಯು ಸರ್.